ಬಳ್ಳಾರಿಯಲ್ಲಿ ಬೈಕಲ್ಲಿ ಹೋಗೋದು ವ್ಯವಸ್ಥೆ ನೋಡಿ. ಒಂದು ಬೈಕಲ್ಲಿ ಟ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಇಲ್ಲ, ಏನಿಲ್ಲ. ಪೆಟ್ರೋಲ್ ಪಂಪಲ್ಲಿ ಬಂದು ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನರ್ ಜಾಮ್ ಅಂದರೆ 6,000 ರೂಪಾಯಿ ಸ್ಕ್ಯಾನ್ ಮಾಡಿದೆ ನೋಡಿ. ಇದು ರಿಟರ್ನ್ ರೀಫಂಡಿಂಗ್ ಅಂತೆ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಮೇಲ್ಗಡೆ ಬ್ರಿಡ್ಜ್ ಕಾಣ್ತಿದೆ, ಅದು ಬೆಂಗಳೂರು ಟು ಹೈದರಾಬಾದ್ ಹೈವೇ. ನಮಗೆ ಇಲ್ಲಿ ಲೆಫ್ಟ್ ತೊಗೊಳ್ಬೇಕು, ಸ್ಟ್ರೈಟ್ ಹೋದರೆ ಕರ್ನೂಲ್ ಸಿಟಿ. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಬಿಡೋಣ. ಬೆಂಗಳೂರು ಮತ್ತು ಹೈದರಾಬಾದ್ ಹೈವೇ. ಹೈದರಾಬಾದ್ ರಿಂಗ್ ರೋಡ್ ಒಂದು ವೈಬ್ ಬೇರೆನೆ. ಆ ಡಿವೈಡರಲ್ಲಿ ಇಟ್ಟಿರುವಂಥ ಹೂವಿನ ಗಿಡಗಳು, ನರ್ಸರಿ ಎಲ್ಲ ನೋಡಿ ಯಾವ ಥರ ಅದರ ಕಟ್ಟಿಂಗು ನೋಡಿ ಅಂತೆ. ಅಮೇರಿಕನೋ ಸೌದಿ ಅರೇಬಿಯನೋ ಎಲ್ಲಿಗೆ ಹೋದ ಜ್ಞಾಪಕ ಬರುತ್ತೆ. ಈ ಬಿಲ್ಡಿಂಗ್ ನೋಡಬೇಕಾದ್ರೆ ಅದೇ ಥರ ಆಗತ್ತಲ್ಲ ಒಂದ್ಸಲ ಫೀಲು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಅಂತಿಂತೂ ನಾನು ಮಧ್ಯಾಹ್ನ ಅಲ್ಲ, ಸಾಯಂಕಾಲ ಒಂದು 4 ಗಂಟೆ ಅಷ್ಟೊತ್ತಿಗೆ ಗಾಡಿಟ್ಟು ಮಲಗ್ದವನು ಇವಾಗ 9:30ಗೆ ಬಿಟ್ಟೆ. ಅಂದರೆ 10:30ಗೆ ನಮ್ಮ ಬಳ್ಳಾರಿ ಪಾಸ್ ಆಗಬೇಕಲ್ಲ, ಹಂಗಾಗಿ 9:30ಗೆ ಬಿಟ್ಟೆ. ಬಳ್ಳಾರಿಗೆ ಒಂದು 50 ಕಿಲೋಮೀಟ್ರ್ ಇದೆ, ಆರಾಮಾಗಿ ಪಾಸ್ ಆಗ್ಬೋದು. ಇಂತೂ ಬಳ್ಳಾರಿ ಸಿಟಿ ಎಂಟ್ರು. ಬಳ್ಳಾರಿ ಸಿಟಿ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಬಳ್ಳಾರಿ ಸಿಟಿನ ಜಾಸ್ತಿಯಾಗಿ ನಾ ಈ ಕಡೆ ಹೈದರಾಬಾದ್ ಹೋಗ್ಬೇಕಾದ್ರೆ ಬಳ್ಳಾರಿ ಸಿಟಿ ತೋರಿಸೋದು ಯಾಕಂದರೆ, ಹೊಸಬ್ರು ಯಾರಾದರೂ ಬರೋದಾದರೆ ಅಲ್ಲಿ ಕಟ್ಟಿಂಗ್ ತುಂಬ ಇದೆ ಬಳ್ಳಾರಿ ರೂಟಲ್ಲಿ. ಅದು ಗೊತ್ತಾಗಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಡ್ರೈವರ್ಗಳು ಹೊಸ್ದಾಗಿ ಬರೋರಿಗೆ, ಮಾಮೂಲಿ ಬರೋರಿಗೆ ಗೊತ್ತಿರುತ್ತೆ. ಬಳ್ಳಾರಿಯಲ್ಲಿ ಬೈಕಲ್ಲಿ ಹೋಗೋದು ವ್ಯವಸ್ಥೆ ನೋಡಿ. ಒಂದು ಬೈಕಲ್ಲಿ ಟ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಇಲ್ಲ, ಏನಿಲ್ಲ. ಟ್ರಿಬಲ್ ರೈಡಿಂಗ್. ಇಲ್ಲಿ ಒಬ್ರು ತಲೆಯಲ್ಲಿ ಹೆಲ್ಮೆಟ್ ಇರಲ್ಲ. ಈ ಸರ್ಕಲ್ ಲೆಫ್ಟ್ ತಗೊಂಡು ಯಾವ ಥರ ಹೋದ ನೋಡಿ ಬೈಕು. ಬೈಕವರೆಲ್ಲ ಯಾವ್ಯಾವ ಥರ ಗಾಡಿಗೆ ಅಡ್ಡಾದಿಡ್ಡಿ ಬರೋದೇ. ಲಾರಿ ಹೆಂಗೆ ಕಟ್ ಮಾಡ್ತಾರೆ ನೋಡಿ. ಯಾವಾಗಲೂ ರಾಯಚೂರು ಪೆಟ್ರೋಲ್ ಪಂಪ್. ಇವತ್ತು ಬಳ್ಳಾರಿ ಹತ್ರ ಇರುವಂಥ ಮೋಕ ಪೆಟ್ರೋಲ್ ಪಂಪ್. ನನಗೆ ಡೀಸೆಲ್ ಫುಲ್ ಮಾಡಿಕೊಂಡು ಹೊರಟ್ಬಿಡೋಣ. ಇವತ್ತು ರೂಟ್ ಒಂದು ಚೇಂಜು, ಯಾಕಂದರೆ ರಾಯಚೂರಾಗಿ ಹೋಗಲ್ಲ, ಡೈರೆಕ್ಟ್ ಕರ್ನೂಲ್ ಹೋಗಿ ಕರ್ನೂಲಿಂದ ಹೋಗೋದು. ಫುಲ್ ಆಯ್ತಣ್ಣ? ಪೆಟ್ರೋಲ್ ಪಂಪಲ್ಲಿ ಬಂದು ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನರ್ ಜಾಮ್ ಅಂದರೆ 6,000 ರೂಪಾಯಿ ಸ್ಕ್ಯಾನ್ ಮಾಡಿದೆ ನೋಡಿ. ಇದು ರಿಟರ್ನ್ ರೀಫಂಡಿಂಗ್ ಅಂತೆ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಪರಿಸ್ಥಿತಿ ಏನು ಗತಿ ಗೊತ್ತಿಲ್ಲ. ಡೀಸೆಲ್ ಫುಲ್ ಮಾಡಾಯಿತು, ಅದರಲ್ಲಿ ಕೊಟ್ಟಾಯಿತು ದುಡ್ಡು. ಜಸ್ಟ್ ನೋಡ್ಬೇಕಾದ್ರೆ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನಲ್ಲಿ ಈ ಥರ ಆಗಿದೆ. ಏನು ಮಾಡೋದು ಹೇಳಿ. ಈ ಮಧ್ಯರಾತ್ರಿ ಗಂಟೆ 12:20. ಸ್ಕ್ಯಾನರ್ಗಳನ್ನು ನಂಬೋದು ತುಂಬಾ ಕಷ್ಟ. ರಾತ್ರಿ ಹೊತ್ತು ಫೋನ್ಪೇನ ನಂಬಿ ಏನಾದರೂ ವ್ಯವಹಾರ ಮಾಡಿದ್ರೆ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ. ಯಾಕಂದರೆ ಇವತ್ತು ನಾನು ಪೆಟ್ರೋಲ್ ಪಂಪಲ್ಲಿ ಫೋನ್ಪೇಯಲ್ಲಿ ನಾನು ಅಮೌಂಟ್ ಹಾಕಿರೋದು ಪ್ರೊಸೆಸಿಂಗ್ ಅಂದರೆ ನಾವು ಈಗ ಗಾಡಿಯವರು ಎಷ್ಟಿರುತ್ತೆ, ನಾವು ಡೀಸೆಲ್ ಲೆಕ್ಕದ್ದು ಅಮೌಂಟ್ ತಗೊಂಡು ಬರ್ತೀವಿ. ಡೀಸೆಲ್ ರೂಟ್ ಖರ್ಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಇರೋದು ನಮ್ಮ ಹತ್ರ, ಜಾಸ್ತಿ ಏನು ಇರಲ್ಲ. ಹಾಗಾಗಿ ನಾನು ಫೋನ್ಪೇ ಮಾಡಿದೆ ಫೋನ್ ಹೇಳಿ ಅವ್ನು ಯಾರೋ ಹೊರಗೂ ಅವನಿಗೆ ಪೇಮೆಂಟ್ ಮಾಡಿಸ್ದ. ನೋಡಬೇಕಾದ್ರೆ ಪ್ರೊಸೆಸಿಂಗ್ ಅವನು ಹೋದ ನಂತರ ಏನು ಮಾಡೋದು. ಲಾಸ್ಟಿಗೆ ಪಂಪೋನಿಗೆ ನನ್ನ ಗಾಡಿ ಫೋಟೋ ಅದೆಲ್ಲ ನನಗೆ ಬಂದರೆ ನಾನು ಕೊಡ್ತೀನಿ, ಅವನಿಗೆ ಹೋದರೆ ಅವನ ಹತ್ರ ಇಸ್ಕೊ ಅಂತ ಹೇಳ್ಕೊಂಡು ಬಂದೆ. ನನಗೆ ಬಂದರೆ ಖಂಡಿತವಾಗಿ ಅವನಿಗೆ
ಆವಾಗಲೇ ಕೊಡ್ತೀನಿ ನಾನು. ನಮ್ಗೆ ಬೇಡಪ್ಪ ಯಾರು ದುಡ್ಡು. ಯಾಕಂದರೆ ಅವ್ರ ಪಾಪ ದುಡ್ಡು ಜೀವನ ಮಾಡೋರು, ಅವ್ರಿಗೆ ಲೆಕ್ಕ ಕೊಡೋಕೆ ಇರುತ್ತೆ. ಆದರೆ ಇವಾಗ ಪರಿಸ್ಥಿತಿ ನಾವೆಲ್ಲಿಂದ ಕೈಯಿಂದ ಕೊಡೋಕ್ಕಾಗಲ್ಲ. ಅದು ಬರಬೇಕು, ಬಂದ ನಂತರ ಕೊಡೋಣ. ಅದು ಪಂಪಿಗಾದರೆ ಅವ್ನ ಲೆಕ್ಕ ಇರುತ್ತೆ, ಈ ಥರ ಆಗಿದೆ ಅಂತ ಹೇಳ್ಬೋದು. ಹೊರಗಿನವ್ರಿಗೆ ಹಾಕಿ ಇಸ್ಕೊಂಡ್ರೆ ಅದು ಕಷ್ಟ ಅಲ್ಲ. ಅವ್ನು ಹೇಳೋದಕ್ಕೋಸ್ಕರ ನಾನು ಅವನಿಗೆ ಹಾಕಕ್ಕೆ ಹೋದೆ. ಪ್ರೊಸೆಸಿಂಗ್ ಹಂಗೇನೆ ಪೆಂಡಿಂಗ್ ಇದೆ. ಆಂಧ್ರ ಬಾಟ್, ಇಲ್ಲೊಂದು ಆಂಧ್ರ ಬಾಟ್ ಸಿಗುತ್ತೆ. ಕಳೆದ ವಿಡಿಯೋದಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು, ಡೆಫ್ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ. ಡೆಫ್ ಅಂದರೆ ಇವಾಗ BS6 ಗಾಡಿಗಳಿಗೆ ಡೆಫ್ ಕಂಪಲ್ಸರಿ ಆಗಿ ಬೇಕೇ ಬೇಕು. ಯಾಕಂದರೆ ಹೊಗೆ ರಹಿತ ಗಾಡಿ ಅಂತ. ಇವಾಗ ಮೊದಲೆಲ್ಲ ಹೊಗೆ ಹೊರಗಡೆ ಬರ್ತಾಯಿತ್ತು, ಕಪ್ಪಾಗೆಲ್ಲ ಬರ್ತಾಯಿತ್ತು ಹೊಗೆ. ಈ ಡೆಫ್ ಹಾಕೋದ್ರಿಂದ ಈ ಹೊಗೆಯಲ್ಲಿ ಸೈಲೆನ್ಸರ್ ಒಳಗಡೆ ಡೆಫ್ ಕನೆಕ್ಟ್ ಆಗಿ ಅದು ಸೈಲೆನ್ಸರಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಬರ್ನ್ ಮಾಡುತ್ತೆ, ಆ ಹೊಗೆನ ಬರ್ನ್ ಮಾಡುತ್ತೆ. ಹಂಗಾಗಿ ಡೆಫ್ ಹಾಕಬೇಕು. ಡೆಫು ಹಾಕಿಲ್ಲ ಅಂದರೆ ಒಂದು ಮೈಲೇಜ್ ಶಾರ್ಟು ಮತ್ತು ಗಾಡಿ ಪಿಕಪ್ ಇರಲ್ಲ. ಅದಕ್ಕೆ ಅದಾದ ಟೈಮಲ್ಲಿ ಡೆಫ್ ಎಷ್ಟು ಕಿಲೋಮೀಟ್ರಿಗೆ ಹೈವೇ ಟು ಹೈವೇ ಹೋಗ್ಬೇಕಾದ್ರೆ 20 ಲೀಟ್ರ್ ತೊಗೊಂಡ್ರೆ 1800 ಕಿಲೋಮೀಟ್ರ್ ತನಕ ಓಡಿಸ್ಬೋದು. ಒಂದು ಇನ್ನೊಂದು ಘಾಟ್ ಸೆಕ್ಷನು ಆ ಥರ ಈ ಥರ ಇದ್ದರೆ 1000 ಓಡುತ್ತೆ 20 ಲೀಟ್ರು. ಅದು ಬೇಕೇ ಬೇಕು. ಅದಕ್ಕೆ ಒಂದು ಬಕೆಟ್ ತೊಗೊಳ್ಳೋದಾದರೆ 1350ರಿಂದ 380 ವೇರಿಯೇಷನ್ ಆಗ್ತಾ ಇರುತ್ತೆ ರೇಟು. ಮತ್ತು ಇನ್ನೊಂದೇನೆಂದರೆ ಅದು ಕಂಪ್ನಿದೇ ಹಾಕಬೇಕು ಅಂತ ಹೇಳಿದ್ರೆ ಅದ್ರ ಒಳಗಡೆ ಒಂದು ಫಿಲ್ಟ್ರ್ ಇದೆ. ಆ ಫಿಲ್ಟ್ರ್ ಸೂಟ್ ಆಗಿರೋದು ಕಂಪ್ನಿ ಡೆಪ್ಪಿಗೆ ಮಾತ್ರ. ಹೊರಗಡೆ ಹಾಕಿದರೆ ಅದು ಆ ಫಿಲ್ಟ್ರಲ್ಲಿ ಬ್ಲಾಕ್ ಆಗುತ್ತೆ. ಆಮೇಲೆ ಒಂದೊಂದೇ ಪ್ರಾಬ್ಲಮ್ಮು, ಸಿಗ್ನಲ್ಲು ಇದೆಲ್ಲ ಬರುತ್ತೆ. ಹಂಗಾಗಿ ಕಂಪ್ನಿ ಡೆಫ್ನೇ ನಾವು ಯೂಸ್ ಮಾಡೋದು. ಅಂತಿಂತೂ ಬೆಳಗಿನ ಜಾವ 4:50 ಕರ್ನೂಲ್ ರೀಚ್. ಕರ್ನೂಲ್ ಸಿಟಿ ಒಳಗೆ ಹೋಗ್ಬೇಕು ಸ್ಟ್ರೈಟು. ನಾವು ಕರ್ನೂಲ್ ಹತ್ರ ಲೆಫ್ಟಿಗೆ ತೊಗೊಂಡು ನೇರವಾಗಿ ಬೈಪಾಸ್ ಮೇಲೆ ಹೋಗೋದು. ಹೈವೇ ಬೆಂಗಳೂರು ಟು ಹೈದರಾಬಾದ್ ಹೈವೇ. ಮೇಲ್ಗಡೆ ಬ್ರಿಡ್ಜ್ ಕಾಣ್ತಿದೆ, ಅದು ಬೆಂಗಳೂರು ಟು ಹೈದರಾಬಾದ್ ಹೈವೇ. ನಮಗೆ ಇಲ್ಲಿ ಲೆಫ್ಟಿಗೆ ತೊಗೊಳ್ಬೇಕು. ಸ್ಟ್ರೈಟ್ ಹೋದರೆ ಕರ್ನೂಲ್ ಸಿಟಿ. ಎಲ್ಲ ಬೆಂಗಳೂರಿಂದ ಇಲ್ಲಿಂದೆಲ್ಲ ಬಸ್ ಬಂದು ನಿಲ್ಲಿಸಿದ್ದಾರೆ. ರಸ್ತೆಯಲ್ಲಿ ನಿಲ್ಲಿಸೋದು. ಇನ್ನು ಹೈವೇ ಹತ್ತಿ ನಿದ್ದೆ ಬೇರೆ ಬರ್ತಾ ಇದೆ. ಸೊ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಬೇಡ ನೋಡಿ, ಇಲ್ಲಿ ರೈಟಿಗೆ ತಗೊಂಡು ಹೋಗೋದು. ಇದು ಹೈವೇ, ಇದು ಬೆಂಗಳೂರು ಹೈದರಾಬಾದ್ ಹೈವೇ. ನೇರವಾಗಿ ಹೋಗೋದು. ನಿದ್ದೆ ಬೇರೆ ಬರ್ತಾ ಇದೆ. ಸ್ವಲ್ಪ ಮುಂದೆ ಹೋಗಿ ಅಲ್ಲೊಂದು ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ಎಲ್ಲ ನಿದ್ದೆ ಮಾಡೋಣ ಅಂತ ಪ್ಲಾನ್. ಬೆಳಿಗ್ಗೆ ಆಗ್ಬೇಕಾದ್ರೆ ನಿದ್ದೆ ಜೋರಾಗಿ ಬರುತ್ತೆ. ಬಸ್ಗಳು ನೋಡಿ, ಇಲ್ಲಿ ಓಲ್ವಾ ಬಸ್ ಎಲ್ಲ ಬೆಂಗಳೂರಿಂದ ಬರೋದು. ಬೆಂಗಳೂರು ಆ ಕಡೆಯಿಂದ 2 ಬಸ್ಸು ಕಮ್ಮಿ ಅಂದರೆ ಒಂದು 100 ಸ್ಪೀಡಲ್ಲಿ ಇದೆಯಾ ಅಂತ ಹತ್ತಿರ ಹೋಗ್ತಾ ಇದೆ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಬಿಡೋಣ. ಬೆಂಗಳೂರು ಮತ್ತು ಹೈದರಾಬಾದ್ ಹೈವೇ.
ಎಂಟ್ರ್ ಮಾಡಿಕೊಂಡು ಬಿಡಬೇಕು. ಅವ್ರ ದರ್ಪ ನೋಡಿದ್ರೆ ಏನೋ ನಾವು ಅವ್ರ ಮನೆಯಿಂದ ಸಾಲ ಮಾಡ್ದಂಗೆ ಮಾಡ್ತಾರೆ. ಅದು ಯಾವ ಥರ ಬೆತ್ತ ಹಿಡ್ಕೊಂಡು ಗೊಬ್ಬೆ ಹಿಡ್ಕೊಂಡು ಮಾಡ್ತಾರೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ಆರ್ ಟಿ ಒ ಬೋರ್ಡರ್ ಚೆಕ್ ಪೋಸ್ಟ್ ಏನಿಲ್ಲ, 100 ರೂಪಾಯಿ ಅಷ್ಟೇ. ಹೈಟ್ ಲೋಡ್ ಇದೆ, ಜಾಸ್ತಿ ಕೊಡು ಅಂದ. ಮಾಮೂಲಿ ಗಾಡಿ 100 ರೂಪಾಯಿ ಸಾಕು ಹೇಳಿ ಮುಂದಕ್ಕೆ ಹೋಗ್ತಾ ಇರೋದು. ಸಡನ್ನಾಗಿ ಬರ್ತಾರೆ. ಹೈವೇ ಅಲ್ಲಿ ಸ್ಪೀಡಾಗಿರುತ್ತೆ ಗಾಡಿ, ಸಡನ್ನಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ. ಆ ಥರ ಬರ್ತಾರೆ ಟೂ ವೀಲರ್ಗಳು ಬೇಕಾಬಿಟ್ಟು. ಕನ್ಫರ್ಮ್ ಮಾಡಿ ಒಂದು ಹೇಳಿ ಅಣ್ಣ. ಅಲ್ಲ ಬಂದಿದೆ ನಂಬರ್ ಹೇಳೋಣ. 9591 ಕಳಿಸಿ ನೋಡೋಣ. 95 91 ಹಾಂ 55 13 40. ನಾನೇ ಫೋನ್ ಮಾಡಿ. ಹಾಂ ಸರಿ ಅಣ್ಣ. ಹಾಂ ಖಂಡಿತ. ಸರಿ ಓಕೆ ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ. ಅಂತಿಂತು ಹೈದ್ರಾಬಾದ್ ಮುಟ್ತಾ ಬಂದೆ. ಇನ್ನು ಏನಿದ್ರು ನೇರ ಔಟ್ ರೋಡ್ ಹತ್ತಬೇಕು. ನಂದು ಈ ಸಲ ಅನ್ಲೋಡಿಂಗ್ ಸಂಗಾರೆಡ್ಡಿ, ಹೈದ್ರಾಬಾದ್ ಸಂಗಾರೆಡ್ಡಿಗೆ ನೋಡೋಣ. ಅದು ಎಕ್ಸಿಟ್ 3ರಲ್ಲಿ ಎಕ್ಸಿಟ್ ಆಗಬೇಕು ಅಂತ ಆಗಬೇಕು ಕಾಣುತ್ತೆ. ಯಾಕಂದರೆ ಡೌಟ್ ನನಗೆ, ನೋಡಬೇಕಲ್ಲಿ ಹೋಗಿ ಸಂಗಾರೆಡ್ಡಿ ಎಷ್ಟರಲ್ಲಿ ಎಕ್ಸಿಟ್ ಆಗಬೇಕು ಅಂತೇಳಿ ಅಲ್ಲಿ ಹೋಗಿ ನೋಡಿದ ನಂತರ ಗೊತ್ತಾಗುತ್ತೆ. ನನ್ನ ಲೆಕ್ಕ ಪ್ರಕಾರ 3ರಲ್ಲಿ. ಈ ಥರ ಗಾಡಿ ಟ್ರೈನ್ ಮಾಡೋದು, ಕಾರ್ಗಳು ಬರೋದು, ಗಾಡಿ ಮಧ್ಯ ರೋಡಲ್ಲಿ ರೋಡಿನ ಕೆಲಸ ನಡೀತಾನೆ ಇದೆ. ನೋಡುವ, ನಾವು ಹೋಗೋಣ, ಹೋಗ್ಬಿಟ್ಟು ಅನ್ಲೋಡ್ ಆಗಬೇಕು ಗಾಡಿ. ಇದು ರಿಂಗ್ ರೋಡ್ ಟೋಲ್, ನೆಹರು ಔಟ್ ರಿಂಗ್ ರೋಡ್ ಟೋಲ್. ಇದು ಏನಾಯ್ತಪ್ಪ ಟೋಲ್ ಯಾಕೆ ಈ ಥರ ಆಗ್ತಾಯಿದೆ ಇಲ್ಲಿ ತುಂಬಾ ಫಾಸ್ಟ್ ಆಗುತ್ತಲ್ಲ. ಇವತ್ತೇನು ಈ ಥರ ಹಸಿ. ಹೈದ್ರಾಬಾದ್ ರಿಂಗ್ ರೋಡ್ ಒಂದು ವೈಬ್ ಬೇರೆನೆ. ಆ ಡಿವೈಡರಲ್ಲಿ ಇಟ್ಟಿರುವಂಥ ಹೂವಿನ ಗಿಡಗಳು, ನರ್ಸರಿ ಎಲ್ಲ ನೋಡಿ ಯಾವ ಥರ ಅದರ ಕಟ್ಟಿಂಗು ಕಾಣ್ತಾ ಇದೆ ನನಗೆ. ನೋಡಿ, ಒಂದು ವೈಬ್ನೇ ಬೇರೆ. ಇದು ಹೈದ್ರಾಬಾದ್. ವಾವ್, ಒಂದ್ಸಲ ಅಮೇರಿಕಕ್ಕೆ ಹೋದಂಗೆ ಆಗತ್ತಾ ನಿಮ್ಗೆಲ್ರಿಗೂ? ನೋಡಿ ಅಂತೆ, ಅಮೇರಿಕನೋ ಸೌದಿ ಅರೇಬಿಯಾನೋ ಎಲ್ಲಿಗೆ ಹೋದ ಜ್ಞಾಪಕ ಬರುತ್ತೆ. ಈ ಬಿಲ್ಡಿಂಗ್ ನೋಡಬೇಕಾದ್ರೆ ಅದೇ ಥರ ಆಗತ್ತಲ್ಲ ಒಂದ್ಸಲ ಫೀಲು. ಫುಲ್ ಇಕ್ಕಟ್ಟು ರಸ್ತೆ, ಫುಲ್ಲು ಇಕ್ಕಟ್ಟು ಅಂದರೆ ಇಕ್ಕಟ್ಟು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ಒಂದಿಂತು 100 ಪಾಯಿಂಟ್ ಹತ್ರ ಬಂದು ಮುಟ್ಲಿಕ್ಕಾಯ್ತು. ಸ್ವಲ್ಪನೇ ದೂರ, ಒಂದು 600 ಮೀಟ್ರ್.
ಅಂತಿಂತು ಬಂದ್ಬಿಟ್ಟು ಅನ್ಲೋಡ್ ಸ್ಟಾರ್ಟ್ ಆಯಿತು. ಅನ್ಲೋಡ್ ಮಾಡೋ ರೀತಿ ಈ ಥರ ಇದೆ ನೋಡಿ, ಸಿಂಪಲ್. ಮೇಲ್ಗಡೆದು ಆ ಥರ ತೆಗಿತಾರೆ, ಹಿಂದ್ಗಡೆದು ಯಾವ ಥರ ತೆಗಿತಾರೆ ಅಂತ ಗೊತ್ತಿಲ್ಲ, ಭಯನೂ ಆಗುತ್ತೆ ಒಂಚೂರು. ಈ ಕಡೆ ಮಾಡಿದರೆ ನನ್ನ ಫ್ರಂಟ್ ಗ್ಲಾಸು ಅದೇ ಭಯ ಆಗೋದು. ಅದೊಂದು ನಿಟ್ಟು. ಇಲ್ಲ ಏನಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ಕೊಂಡು ಟಾಟಾ ಬಾಯ್. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ. ಇವತ್ತಿಗೆ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಎಲ್ರಿಗೂ.